ಶಶಿಕಲಾ ನಟರಾಜನ್ ವಿರುದ್ಧ ಓ ಪನ್ನೀರ್ ಸೆಲ್ವಂ ತಿರುಗಿ ಬಿದ್ದಿರುವ ಹಿನ್ನೆಲೆಯಲ್ಲಿ ಎಐಎಡಿಎಂಕೆ ಪಾಳಯದಲ್ಲಿ ನಡುಕ ಹುಟ್ಟಿದೆ. ಹೀಗಾಗಿ ಶಶಿಕಲಾ ಶಾಸಕರ ಮಹತ್ವದ ಸಭೆ ಕರೆದಿದ್ದಾರೆ. ಚಿನ್ನಮ್ಮ ನೇತೃತ್ವದಲ್ಲಿ ಬೆಳಗ್ಗೆ 10 ಗಂಟೆಗೆ ಪೋಯಸ್ ಗಾರ್ಡನ್ ನಿವಾಸದಲ್ಲಿ ಶಾಸಕರ ಸಭೆ ನಡೆಯಲಿದ್ದು ಮಹತ್ವದ ನಿರ್ಧಾರವನ್ನ ಕೈಗೊಳ್ಳುವ ಸಾಧ್ಯತೆ ಕಂಡುಬರ್ತಾ ಇದೆ. ಸಭೆಯಲ್ಲಿ ಶಾಸಕರ ಹಾಜರಾತಿ ಮೇಲೆ ಪನ್ನೀರ್ ಸೆಲ್ವಂ ವಿರುದ್ಧ ಕ್ರಮ ಕೈಗೊಳ್ಳುವ ಸಾಧ್ಯತೆ ಕೂಡ ಇದೆ. ಇನ್ನೊಂದೆಡೆ 134 ಶಾಸಕರು ತಮ್ಮ ಜೊತೆಗಿದ್ದಾರೆ ಅಂತ ಶಶಿಕಲಾ ಬೆಂಬಲಿಗರು ಹೇಳ್ತಿದ್ದಾರೆ. ಇನ್ನೊಂದೆಡೆ ಶಶಿಕಲಾ ವಿರುದ್ಧ ಬಂಡಾಯ ಎದ್ದ ಹಿನ್ನೆಲೆಯಲ್ಲಿ ಎಐಎಡಿಎಂಕೆ ಖಜಾಂಚಿ ಸ್ಥಾನದಿಂದ ಪನ್ನೀರ್ ಸೆಲ್ವಂರನ್ನ ವಜಾ ಮಾಡಲಾಗಿದೆ. ಶಶಿಕಲಾ ನಟರಾಜನ್ ನೇತೃತ್ವದಲ್ಲಿ ನಿನ್ನೆ ರಾತ್ರಿ ಪೋಯಸ್ ಗಾರ್ಡನ್ನಲ್ಲಿ ನಡೆದ ಸಭೆ ಬಳಿಕ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಓ ಪನ್ನೀರ್ ಸೆಲ್ವಂರನ್ನ ವಜಾಗೊಳಿಸಿ ಚಿನ್ನಮ್ಮ ಘೋಷಣೆ ಮಾಡಿದ್ದಾರೆ. ಅಲ್ಲದೆ ಪಕ್ಷದ ನೂತನ ಖಜಾಂಚಿಯಾಗಿ ಡಿ ಶ್ರೀನಿವಾಸನ್ರನ್ನ ಆಯ್ಕೆ ಮಾಡಲಾಗಿದೆ. ಮತ್ತೊಂದೆಡೆ ಓ ಪನ್ನೀರ್ ಸೆಲ್ವಂ ನಿವಾಸದ ಬಳಿ ಮುಂಜಾಗ್ರತಾ ಕ್ರಮವಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ಒದಗಿಸಲಾಗಿದೆ. ತಮಿಳುನಾಡು ರಾಜಕೀಯದಲ್ಲಿ ಮಹತ್ತರ ಬದಲಾವಣೆ ಆಗ್ತಾ ಇರೋದು ಕ್ಷಣ ಕ್ಷಣಕ್ಕೂ ಕುತೂಹಲವನ್ನ ಹೆಚ್ಚಿಸ್ತಾ ಸಾಗ್ತಾ ಇದೆ. ನಿನ್ನೆ ರಾತ್ರಿ ತಡರಾತ್ರಿವರೆಗೂ ಕೂಡ ಪೋಯಸ್ ಗಾರ್ಡನ್ ನಿವಾಸದಲ್ಲಿ ಶಶಿಕಲಾ ನೇತೃತ್ವದಲ್ಲಿ ಸಭೆ ನಡೆಯಿತು. ಸಭೆಯ ಬಳಿಕ ಸಭೆಯಲ್ಲಿ ನಿರ್ಣಯ ಕೈಗೊಂಡಂತೆ ಓ ಪನ್ನೀರ್ ಸೆಲ್ವಂರನ್ನ ಪಕ್ಷದ ಖಜಾಂಚಿ ಸ್ಥಾನದಿಂದ ವಜಾಗೊಳಿಸಲಾಯಿತು. ಬಳಿಕ ಅಗತ್ಯ ಬಿದ್ದರೆ ಅವರನ್ನ ಪಕ್ಷದಿಂದಲೇ ಉಚ್ಚಾಟಿಸೋಕು ಕೂಡ ಸಿದ್ಧ ಅನ್ನೋ ಹೇಳಿಕೆಯನ್ನ ಶಶಿಕಲಾ ನಟರಾಜನ್ ನೀಡಿದ್ರು. ಇದೆಲ್ಲದರ ನಡುವೆ ಓ ಪನ್ನೀರ್ ಸೆಲ್ವಂ ತಿರುಗಿ ಬಿದ್ದಿದ್ದಾರೆ. ಶಶಿಕಲಾ ನಟರಾಜನ್ ವಿರುದ್ಧ ಒತ್ತಾಯಪೂರ್ವಕವಾಗಿ ರಾಜೀನಾಮೆಯನ್ನ ಕೊಡಿಸಿಕೊಳ್ಳಾಯಿತು. ಹೀಗಾಗಿ ಜನ ಬಯಸಿದ್ರೆ ಹಾಗೆ ಪಕ್ಷದ ಅಭಿವೃದ್ಧಿ ದೃಷ್ಟಿಯಿಂದ ರಾಜೀನಾಮೆಯನ್ನ ಹಿಂಪಡೆಯೋಕು ಸಿದ್ಧ ಅನ್ನೋ ಹೇಳಿಕೆಯನ್ನ ಪನ್ನೀರ್ ಸೆಲ್ವಂ ನೀಡಿದ್ದಾರೆ.